ಈ ದಿನ ದೇವರ ವಾಕ್ಯದ ಸಂದೇಶಕ್ಕೆ ಹೋಗುವ ಹಾಗೆ ನಮ್ಮ ಸತ್ಯವೇದದಲ್ಲಿ ಯೆಹೆಜ್ಕೇಲನ ಪುಸ್ತಕ 36ನೇ ಅಧ್ಯಾಯ 26ನೇ ವಚನ. ನಿಮ್ಮ ಸಕಲ ವಿಧವಾದ ಹೊಲಸು ತೊಲಗುವ ಹಾಗೆ ನಾನು ನಿಮ್ಮ ಮೇಲೆ ಶುದ್ಧ ಜಲವನ್ನು ಹೊಯ್ಯುವೆನು, ನಿಮಗೆ ಅಂಟಿಕೊಂಡ ಅಪವಿತ್ರತೆ ಎಲ್ಲವನ್ನು ತೆಗೆದುಹಾಕುವೆನು, ನೂತನ ಹೃದಯವನ್ನು ನಿಮಗೆ ಕೊಡುವೆನು. ಯಾವ ಹೃದಯ ಅಂತೆ? ನೂತನ ಹೃದಯವನ್ನು ನಿಮಗೆ ಕೊಡುವೆನು, ನೂತನ ಸ್ವಭಾವವನ್ನು ನಿಮ್ಮಲ್ಲಿ ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದುಹಾಕಿ ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮ ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವ ಹಾಗೆ ನಾನು ಮಾಡುವೆನು. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ತಪ್ಪಾಗಲಿ ಮಾಡುವಾಗ, ತಪ್ಪು ಮಾಡಬೇಕು ಎಂದು ನಿಮಗೆ ಅನಿಸುವಾಗ ತಕ್ಷಣವೇ ನಿಮಗೆ ಜ್ಞಾಪಕಕ್ಕೆ ಬರಬೇಕಾದ ವಾಕ್ಯ ಇದಾಗಿದೆ: ಕರ್ತನೇ, ನಿನ್ನ ಕಟ್ಟಳೆಗಳನ್ನು ಅನುಸರಿಸುವಂತಹ ಆತ್ಮನನ್ನು ನಮಗೆ ಕೊಡ್ತೇನೆಂದಿದ್ದೀರಿ. ಮತ್ತೊಮ್ಮೆ ಓದುತ್ತೇನೆ, ಕೇಳಿ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆಯೂ ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವ ಹಾಗೆ ನಿಮ್ಮನ್ನು ಮಾಡುವೆನು. ಕರ್ತನೇ, ನಿಮ್ಮ ಮಾತು ಕೇಳುವ ಹಾಗೆ ನಮ್ಮನ್ನು ಮಾಡುತ್ತೇನೆ ಅಂದಿದ್ದೀರಿ. ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವವರನ್ನಾಗಿ ನಮ್ಮನ್ನು ಮಾಡುತ್ತೇನೆ ಅಂದಿದ್ದೀರಿ. ಆದರೆ ಅದೇನೋ ನನ್ನ ಶರೀರವು ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಆಲೋಚಿಸ್ತಿದೆ. ಆದರೆ ಅದೇನೋ ನನ್ನ ಶರೀರವು ನಿಮ್ಮ ಕಟ್ಟಳೆಗೆ ವಿರುದ್ಧವಾಗಿ ಯೋಚಿಸುತ್ತಾ ಇದೆ, ಇಲ್ಲವೇ ಪ್ರಯತ್ನಿಸುತ್ತಾ ಇದೆ. ಕರ್ತನೇ, ನೀವು ನನಗೆ ಕೊಟ್ಟ ಆತ್ಮ ನಿಮ್ಮ ವಾಕ್ಯವನ್ನು, ನಿಮ್ಮ ಕಟ್ಟಳೆಗಳನ್ನು ನೆರವೇರಿಸುವ ಆತ್ಮವನ್ನು ದಯಪಾಲಿಸಿದ್ದೀರಿ. ಹಾಗಾಗಿ ನಿಮ್ಮ ಆತ್ಮದ ಮೂಲಕ ನಿಮ್ಮ ಮಾತು ಕೇಳುವಂತಹ ಮನಸ್ಸನ್ನು ನನಗೆ ದಯಪಾಲಿಸಿರಿ ದೇವರೇ ಎಂದು ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕಠಿಣವಾದ ಮನಸ್ಸನ್ನು ದೇವರು ತೆಗೆದುಹಾಕಿ, ಕಲ್ಲಾದ ಹೃದಯವನ್ನು ದೇವರು ತೆಗೆದುಹಾಕಿ, ಮೃದುವಾದ ಮನಸ್ಸನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಈ ಮೃದುವಾದ ಮನಸ್ಸು ಅದು ಕುಗ್ಗಿದ ಜಜ್ಜಿದ ಮನಸ್ಸಾಗಿದೆ. ಕೆಲವರ ಹೃದಯ ಬಹಳ ಕಠಿಣವಾಗಿರುತ್ತೆ. ಕೆಲವೊಂದು ಸಾರಿ ಕೆಲವೊಂದು ಗಂಡಂದರು ಬಹಳ ಕಠಿಣವಾಗಿ ಮಾತಾಡುತ್ತಾರೆ. ಸ್ವಲ್ಪವೂ ಕನಿಕರವಾಗಲಿ ದಯೆಯಾಗಲಿ ಅವರಲ್ಲಿ ಕಾಣಿಸೋದಿಲ್ಲ. ಆಗ ನೀವು ಹೇಳಬಹುದು, ಇಷ್ಟೊಂದು ಯಾಕೆ ನೀವು ಕಠಿಣರಾಗಿದ್ದೀರಿ ಅನ್ನುತ್ತೀರಿ. ಹಾಗೆ ಕೆಲವೊಂದು ಜನ ಹೆಂಡತಿಯರ ಮನಸ್ಸು ಬಹಳ ಕಠಿಣವಾಗಿರುತ್ತೆ. ಹಾಗೆ ಕಠಿಣವಾಗಿ ಮಾತಾಡ್ತಾ ಇದ್ರು, ಕಠಿಣವಾಗಿ ವ್ಯವಹರಿಸುತ್ತಾ ಇದ್ರು. ನೀವು ಹೇಳಬಹುದು, ನನ್ನ ಹೆಂಡತಿ ಬಹಳ ಕಠಿಣಳಾಗಿದ್ದಾಳೆ, ಇಲ್ಲವೇ ನನ್ನ ಗಂಡ ಬಹಳ ಕಠಿಣನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇರಬಹುದು. ಕಠಿಣವಾದ ಮನಸ್ಸು ಅದು ದೇವರ ಮನಸ್ಸಲ್ಲ. ಕಠಿಣವಾಗಿ ಮಾತಾಡುವಂತಹ ಮನಸ್ಸು ದೇವರು ಕೊಟ್ಟ ಮನಸ್ಸು ಅಲ್ಲವೇ ಅಲ್ಲ. ದೇವರು ಕೊಟ್ಟ ಮನಸ್ಸು ಕರಗಿ ಹೋಗುವಂತಹ ಮನಸ್ಸಾಗಿದೆ. ಯಾರಿಗೇ ಆಗಲಿ ಕಷ್ಟ ಬರುವಾಗ, ಅವರ ಕಷ್ಟ ನೋಡುವಾಗ ನಿಮ್ಮ ಮನಸ್ಸು ಕರಗಿ ಹೋಗ್ತದೆ. ಯಾರಾದರೂ ಬಾಧೆ ಪಡ್ತಿರುವಾಗ ಬಾಧೆ ಪಡುವವರನ್ನು ನೋಡಿ ನಿಮ್ಮ ಮನಸ್ಸು ಕರಗಿ ಹೋಗ್ತದೆ. ಯಾರಾದರೂ ದುಃಖದಲ್ಲಿರುವವರನ್ನು ನೋಡುವಾಗ ನಿಮ್ಮ ಮನಸ್ಸು ಕೂಡ ದುಃಖ ಪಡುತ್ತೆ. ಬೈಬಲ್ ಹೇಳ್ತದೆ, ಅಳುವವರೊಂದಿಗೆ ಅಳಿಯಿರಿ, ನಗುವವರೊಂದಿಗೆ ನಗುವವರಾಗಿರಿ. ಆದ್ರೆ ಕೆಲವರ ಬದುಕು ಯಾವ ರೀತಿಯಾಗಿರುತ್ತೆ ಗೊತ್ತಾ? ಅಳುವವರನ್ನು ನೋಡಿ ಇವ್ರು ಏನ್ ಮಾಡ್ತಾರೆ? ನಗುತ್ತಾರೆ. ನಗುವವರನ್ನು ನೋಡಿ ಅಂತವ್ರು ಏನ್ ಮಾಡ್ತಾರೆ ಗೊತ್ತಾ? ಅಳುತ್ತಾರೆ. ಅಂದ್ರೆ ಯಾರಾದ್ರೂ ಸಂತೋಷವಾಗಿದ್ರೆ ಇವ್ರು ಅಳ್ತಾರೆ, ಯಾರಾದ್ರೂ ಅಳ್ತಾ ಇರೋದಾದ್ರೆ ನೋಡಿ ನಗ್ತಾರೆ. ಇದು ಪಟಿಂಗತನಾಗಿದೆ, ಪಿಶಾಚಿತನವಾಗಿದೆ, ಇದು ಹುಚ್ಚುತನವಾಗಿದೆ. ಆದರೆ ದೇವರು ನಿಮ್ಮೊಳಗಡೆ ಇರುವುದಾದ್ರೆ ನಿಮ್ಮ ಮನಸ್ಸು ಮೃದುವಾದ ಮನಸ್ಸಾಗಿರುತ್ತೆ, ಕರಗುವ ಮನಸ್ಸಾಗಿರುತ್ತೆ. ಉದಾಹರಣೆಗೆ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಮರಿಯಳು ಯೇಸುವಿನ ಪಾದಗಳಿಗೆ ಬಿದ್ದು ಅಳುತ್ತಾಳೆ. ಸತ್ತು ಹೋಗಿರುವಂತಹ ತನ್ನ ಸಹೋದರನ ಕುರಿತಾಗಿ ಯೇಸುವಿನ ಪಾದಗಳಿಗೆ ಬಿದ್ದು ಆಕೆ ಅಳುತ್ತಾಳೆ. ಆಕೆಯೊಂದಿಗೆ ಬಂದಿರುವಂತಹ ಸ್ತ್ರೀಯರು ಕೂಡ ಅಳುತ್ತಾರೆ. ತನ್ನ ಸುತ್ತಲೂ ಇರುವವರು ಅಳುತ್ತಾ ಇರುವಾಗ ಯೇಸು ಕ್ರಿಸ್ತನು ಕೂಡ ಅವರೊಂದಿಗೆ ಕಣ್ಣೀರಿಡುತ್ತಾರೆ. ಕಾರಣವೇನೆಂದರೆ, ಈಗ ತಾನೇ ಹೇಳಿದೆನಲ್ಲವೇ, ಸಂತೋಷಿಸುವವರ ಸಂಗಡ ಏನ್ ಮಾಡಬೇಕೆಂದು ಬೈಬಲ್ ಹೇಳುತ್ತೆ? ಸಂತೋಷಿಸಬೇಕು. ದುಃಖ ಪಡುವವರೊಂದಿಗೆ ದುಃಖ ಪಡಿರಿ, ಅಳುವವರೊಂದಿಗೆ ಅಳಿಯಿರಿ. ಆದ್ರೆ ಈ ದಿನ ನಮ್ಮಲ್ಲಿ ಎಷ್ಟು ಜನರಿಗೆ ಅಂತಹ ಮನಸ್ಸಿದೆ? ನಮ್ಮ ಬಂಧುಗಳಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಯಾರಿಗಾದ್ರೂ ಕಷ್ಟ ಬಂದು ಅವರು ಅಳುತ್ತಾ ಇರೋದಾದ್ರೆ ಅವರೊಂದಿಗೆ ಅಳುವಂತಹ ಮನಸ್ಸು ನಮಗೂ ಇದೆಯಾ? ಯಾರೇ ಆಗಲಿ, ನಮ್ಮ ಬಂಧುಗಳಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಅವರಿಗೆ ಉಂಟಾದ ದುಃಖದ ನಿಮಿತ್ತ ಅವರು ದುಃಖ ಪಡ್ತಿರುವಾಗ ಅವರೊಂದಿಗೆ ದುಃಖ ಪಡುವಂತಹ ಒಂದು ತತ್ವ ನಮಗಿದೆಯಾ? ಒಮ್ಮೆ ಒಬ್ಬ ಸೈನಿಕನು ಸಾಯುತ್ತಾನೆ. ಆ ಸೈನಿಕನು ಸತ್ತಾಗ ಆ ಸೈನಿಕನ ಹೆಂಡತಿ ಬಹಳವಾಗಿ ಅಳುತ್ತಾ ಇದ್ದಳು.
ಆಕೆಗೆ 2 ಇಲ್ಲವೇ 3 ಜನ ಮಕ್ಕಳಿದ್ರು. ಆ ಮಕ್ಕಳನ್ನು ಹೇಗೆ ಸಾಕಬೇಕೆಂದು ಅರ್ಥವಾಗದೆ, ತನಗೆ ಬಹಳವಾಗಿ ಪ್ರೀತಿಸಿದ ಗಂಡ ಸತ್ತಿರುವಾಗ ಆಕೆಗೆ ಯಾರು ಆಧರಿಸ್ಲಿಕ್ಕಾಗ್ಲಿಲ್ಲ, ಸಂತೈಸ್ಲಿಕ್ಕೂ ಆಗ್ಲಿಲ್ಲ. ಅಂತಹ ಸಮಯದಲ್ಲಿ ಈ ವಿಷಯ ಕೊನೆಗೆ ಕ್ವೀನ್ ವಿಕ್ಟೋರಿಯಾ ರಾಣಿ ಅವರಿಗೆ ಗೊತ್ತಾಯ್ತು. ಅಮ್ಮ, ನಮ್ಮ ದೇಶದಲ್ಲಿ ಒಬ್ಬ ನಂಬಿಗಸ್ತನಾದ, ಯಥಾರ್ಥನಾದ, ರೋಷವುಳ್ಳಂತಹ ಸೈನಿಕನೊಬ್ಬನು ಯುದ್ಧ ಮಾಡ್ತಾ ಮಾಡ್ತಾ ಸತ್ತಿದ್ದಾನೆ. ನಮ್ಮ ದೇಶ ಕಾಪಾಡುವ ಪ್ರಕ್ರಿಯೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅವನ ಹೆಂಡತಿಗೆ ಯಾರೊಬ್ಬರು ಕೂಡ ಆಧರಿಸುವುದಕ್ಕಾಗುತ್ತಾ ಇಲ್ಲ, ಸಂತೈಸಲಿಕ್ಕಾಗುತ್ತಾ ಇಲ್ಲ ಎಂಬ ಈ ವಿಷಯವನ್ನು ವಿಕ್ಟೋರಿಯಾ ರಾಣಿ ಅವರಿಗೆ ತಿಳಿಯಪಡಿಸಿದಾಗ ಆಕೆ ತನ್ನ ಹತ್ತಿರದಲ್ಲಿರುವ ಮಂತ್ರಿಗಳಿಗೆ ಹೇಳ್ತಾಳೆ, ಎಲ್ಲ ಸಿದ್ಧತೆ ಮಾಡಿರಿ, ನಾನು ಹೋಗಿ ತನ್ನ ಗಂಡನನ್ನು ಕಳೆದುಕೊಂಡಿರುವ ಆ ಹೆಂಡತಿಯನ್ನು ನಾನು ನೋಡಲು ಇಚ್ಛಿಸ್ತಿದ್ದೇನೆ, ಎಲ್ಲ ಸಿದ್ಧತೆ ಮಾಡಿರಿ ಅಂದಾಗ ಈ ವಿಷಯ ಆ ಊರಲ್ಲಿರುವ ಎಲ್ಲರಿಗೂ ಗೊತ್ತಾಗುತ್ತೆ. ಸಾಕ್ಷಾತ್ ವಿಕ್ಟೋರಿಯಾ ರಾಣಿ ಅವರೇ ಬಂದು ಪರಾಂಬರಿಸಲಿಕ್ಕಿದ್ದಾರೆ. ಸಾಕ್ಷಾತ್ ರಾಣಿ ಅವರೇ ಬಂದು ಗಂಡನನ್ನು ಕಳೆದುಕೊಂಡಿರುವಂತಹ ಈ ಸ್ತ್ರೀಗೆ ಸಂಧಿಸ್ಲಿಕ್ಕಿದ್ದಾರೆ, ಎಂಥ ವರ ಕೊಡ್ಲಿಕ್ಕಿದ್ದಾರೆ ಎಂದು, ಎಂಥ ಜಾಬ್ ಕೊಡ್ಲಿಕ್ಕಿದ್ದಾರೆ ಎಂದು, ಎಲ್ಲಿ ಆಕೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕಿದ್ದಾರೆಂದು, ಯಾವ ಯಾವ ವರಗಳನ್ನು ಕೊಡುತ್ತಾರೋ ಎಂಬುದಾಗಿ ಆ ಊರಿನವರೆಲ್ಲ ಚರ್ಚಿಸಲಾರಂಭಿಸುತ್ತಾರೆ. ಅಂದುಕೊಂಡಂತೆಯೇ ರಾಣಿ ಅವರು ಬರ್ತಾರೆ. ಬಂದ ತಕ್ಷಣವೇ ಆ ಗಂಡನನ್ನು ಕಳೆದುಕೊಂಡಿರುವಂತಹ ಆ ಸ್ತ್ರೀಯ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಳ್ತಾರೆ. 1/4 ಗಂಟೆ ಆದ್ರೂ ಹೊರಗೆ ಬರಲಿಲ್ಲ, ಅರ್ಧ ಗಂಟೆ ಆದ್ರೂ ಹೊರಗೆ ಬರಲಿಲ್ಲ, 1 ಗಂಟೆ ಆದ್ರೂ ಹೊರಗೆ ಬರಲಿಲ್ಲ. ಹೊರಗಡೆ ಊರ್ ಜನ ಎಲ್ಲ ಬಂದು ನೆರೆದಿದ್ರು. ಏನೆಂದು ಮಾತಾಡುತ್ತಾಳೋ, ಏನೆಂದು ಘೋಷಿಸುತ್ತಾಳೋ, ಯಾವ ಯಾವ ವರಗಳನ್ನು ಕೊಟ್ಟು ವಾಗ್ದಾನ ಮಾಡಿ ವರಗಳನ್ನು ಕೊಡುತ್ತಾಳೋ. ಇಷ್ಟೊತ್ತು ಟೈಮ್ ಹಿಡಿದಿರೋದಾದ್ರೆ ಖಚಿತವಾಗಿಯೂ ಹೆಚ್ಚಾಗಿ ಮಾತಾಡಿರುತ್ತಾಳೆ, ಹೆಚ್ಚು ವರಗಳನ್ನೇ ಕೊಡ್ತಾಳೆ, ಹೆಚ್ಚು ವಾಗ್ದಾನಗಳನ್ನೇ ಮಾಡ್ತಾಳೆ. ಧೈರ್ಯದಿಂದಿರು, ಪರವಾಗಿಲ್ಲ, ನಾನಿದ್ದೇನೆ, ನಿನ್ನ ಮಕ್ಕಳಿಗೆ ಏನು ಕಡಿಮೆ ಇಲ್ಲದಂತೆ ನಾನು ನೋಡಿಕೊಳ್ತೇನೆ ಎಂದು ಹೀಗೆ ಏನೇನೋ ವಾಗ್ದಾನ ಮಾಡಿರುತ್ತಾಳೆ. 1.5 ಗಂಟೆ ಆಯ್ತು, ಕೊನೆಗೆ 2 ಗಂಟೆ ಆಯ್ತು. ಕೊನೆಗೆ 2 ಗಂಟೆಗಳಾದ ನಂತರ ಆ ವಿಕ್ಟೋರಿಯಾ ರಾಣಿ ಗಂಡನನ್ನು ಕಳೆದುಕೊಂಡಿರುವಂತಹ ಆ ಸ್ತ್ರೀಯ ಮನೆಯೊಳಗಿಂದ ಹೊರಗೆ ಬಂದು ತನ್ನ ರಥ ಹತ್ತಿ ಹೊರಟು ಹೋದಳು. ಇನ್ನು ಊರಲ್ಲಿರೋರು ಸುಮ್ಮನೆ ಇರ್ತಾರಂತೀರಾ? ಆ ಊರಲ್ಲಿರುವವರೆಲ್ಲರೂ ಕೂಡ ಒಳಗೆ ಬರುವ ಪ್ರಯತ್ನ ಮಾಡುತ್ತಾರೆ. ಒಬ್ಬರ ನಂತರ ಒಬ್ರು, ಒಬ್ಬರ ನಂತರ ಒಬ್ರು, ಒಬ್ಬರ ನಂತರ ಒಬ್ರು ಒಳಗೆ ಬರ್ತಾ ಇದ್ರು. ಕೇಳಿದ್ರು, ಏನ್ ವಾಗ್ದಾನ ಮಾಡಿದ್ರು, ಯಾವ ವಾಗ್ದಾನಗಳನ್ನು ಘೋಷಿಸಿದ್ರು, ನಿಮ್ಗೇನ್ ಹೇಳಿದ್ದಾರೆ, ಅಷ್ಟಕ್ಕೂ ಮನೆಯೊಳಗೆ ಏನ್ ನಡೆದಿತ್ತು, ಯಾಕೆ ಅವ್ರು ಅಷ್ಟೋ ತಿಳ್ಕೊಂಡ್ರು, ಆ ರಾಣಿ ಏನ್ ಮಾಡಿದಳು ಎಂದು ಎಷ್ಟೋ ಪ್ರಶ್ನೆ ಕೇಳಿದ್ರು. ತನ್ನ ಗಂಡನನ್ನು ಕಳೆದುಕೊಂಡಿರುವ ಆ ಹೆಂಡತಿ ಒಂದೇ ಒಂದು ಮಾತನ್ನು ಹೇಳ್ತಾಳೆ. ರಾಣಿ ಅವರು ಬಂದು ನನ್ನನ್ನು ನೋಡಿ, ನಾನು ಅಳ್ತಿರುವುದನ್ನು ನೋಡಿ ತಾಳಲಾರದೆ ಆಕೆ ಕೂಡ ನನ್ನೊಂದಿಗೆ ಅತ್ತಳು. ನಾನು ಅಳುತ್ತಲೇ ಇದ್ದೆ, ನನ್ನೊಂದಿಗೆ ಆಕೆ ಕೂಡ ಅತ್ತಳು. ನನಗಿರುವ ದುಃಖವನ್ನು, ನನಗಿರುವ ಈ ವೇದನೆಯನ್ನು, ನನಗಿರುವ ಈ ಬಾಧೆಯನ್ನು ಮನಪೂರ್ವಕವಾಗಿ ಹಂಚಿಕೊಂಡಿದ್ದಾಳೆ. ನನಗಿರುವ ಈ ಭಾರವನ್ನೆಲ್ಲ ತಾನು ಹೊತ್ಕೊಂಡು ಹೋದಳು. ವರಗಳೇನು ಕೊಡಲಿಲ್ಲವೋ? ಮೂರ್ಖರಂತೆ ಯಾಕೆ ಮಾತಾಡ್ತೀರಿ? ಈ ಸಮಯದಲ್ಲಿ ನನಗೆ ಬೇಕಾದದ್ದು ವರಗಳಲ್ಲ. ಈ ಸಮಯದಲ್ಲಿ ನನ್ನ ಹೃದಯದಲ್ಲಿರುವಂತಹ ವೇದನೆಯನ್ನು ಹಂಚಿಕೊಳ್ಳುವವರು ಬೇಕು. ಈ ದಿನ ನಾನು ಒಂದು ಸತ್ಯವನ್ನು ಗ್ರಹಿಸಿದ್ದೇನೆ. ಅದೇನೆಂದರೆ, ನಮ್ಮ ದೇಶವನ್ನು ಪರಿಪಾಲಿಸುವಂತಹ ರಾಣಿ, ವರಗಳನ್ನು ಕೊಡುವಂತಹ ರಾಣಿ ಮಾತ್ರವಲ್ಲದೆ ವೇದನೆಯಲ್ಲಿರುವವರನ್ನು ಸಂಧಿಸಿ ಅವರೊಂದಿಗೆ ಸೇರಿ ಕಣ್ಣೀರು ಸುರಿಸುವಂತಹ ಒಳ್ಳೆ ಮನಸ್ಸುಳ್ಳ ರಾಣಿ ಆಗಿದ್ದಾರೆ ಎಂದು ನಾನು ಗುರುತಿಸಿದ್ದೇನೆ. ಅವರು ನನ್ನನ್ನು ಅಪ್ಪಿಕೊಂಡು ನನ್ನೊಂದಿಗೆ ಸೇರಿ ಅತ್ತಾಗ ನನಗೆ ಅರ್ಥವಾಯಿತು, ಇಷ್ಟು ಬಿಟ್ರೆ ನನಗಿನ್ನೇನು ಬೇಕು ಎಂದು. ಇಷ್ಟೊಂದು ಪ್ರೀತಿಸುವ ರಾಣಿ ನನಗಿರುವಾಗ ನನಗಿನ್ನೇನು ಬೇಕು ಅನಿಸಿತು ಅಂದಳು. ಪ್ರಿಯ ಸಹೋದರ ಸಹೋದರಿಯರೇ, ಮರಿಯಳು ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಅಳುತ್ತಾ ಇರುವಾಗ ಯೇಸು ಏನ್ ಮಾಡ್ತಾರೆ ಗೊತ್ತಾ? ಲಾಜರನನ್ನು ಬದುಕಿಸಬಲ್ಲನು, ಲಾಜರನನ್ನು ಸಜೀವನನ್ನಾಗಿ ಎಬ್ಬಿಸಬಲ್ಲರು. ಆದಾಗ್ಯೂ ತನ್ನ ಬಳಿಗೆ ಬಂದು ಮರಿಯಳು ಅಳುತ್ತಿರುವಾಗ, ಆಕೆಯೊಂದಿಗೆ ಬಂದವರೆಲ್ಲ ಅಳುತ್ತಿರುವಾಗ ಬೈಬಲ್ ಹೇಳುತ್ತದೆ, ಯೇಸು ಕಣ್ಣೀರನ್ನು ಬಿಟ್ಟನು. ಅಂದರೆ ಅರ್ಥವೇನು? ಯೇಸು ಅತ್ತರು. ಯಾಕೆ ಯೇಸು ಅಳುತ್ತಾರೆ ಗೊತ್ತಾ? ಆತನ ಮನಸ್ಸು ದಯೆ ಉಳ್ಳಂತಹ ಮನಸ್ಸು, ಕನಿಕರ ಉಳ್ಳಂತಹ ಮನಸ್ಸು, ದಯೆ ದಾಕ್ಷಿಣ್ಯ ಉಳ್ಳಂತಹ ಮನಸ್ಸು. ಕಠಿಣವಾದ ಮನಸ್ಸು ಯೇಸುವಿನ ಮನಸ್ಸು ಅಲ್ಲವೇ ಅಲ್ಲ. ಗಮನ ಕೊಟ್ಟು ಕೇಳಿ ಪ್ರಿಯರೇ. ಒಮ್ಮೆ ಒಬ್ಬ ಸಹೋದರನಿಗೆ ಕೇಳಿದೆ ನಾನು,
ನೀನು ಕಣ್ಣೀರಿನಿಂದ ಪ್ರಾರ್ಥಿಸಿ ಎಷ್ಟು ಕಾಲವಾಯಿತು ಎಂದು, ಕಣ್ಣೀರಿನಿಂದ ದೇವರ ಮುಂದೆ ಕಾಣಿಸಿಕೊಂಡು ಎಷ್ಟು ಕಾಲವಾಯಿತು ಎಂದು ಆ ಸಹೋದರನಿಗೆ ಕೇಳಿದ್ರೆ, ಆ ಸಹೋದರ ರಕ್ಷಣೆ ಹೊಂದಿದ್ದ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ, ಸೇವೆಯಲ್ಲಿಯೂ ಪಾಲ್ಗೊಳ್ತಿದ್ದ. ಕಣ್ಣೀರಿನಿಂದ ಪ್ರಾರ್ಥಿಸಿ ಎಷ್ಟು ಕಾಲವಾಯಿತು ಎಂದು ಕೇಳಿದ್ರೆ ಅವನು ಕೊಟ್ಟ ಉತ್ತರ ಇವೇನು ಗೊತ್ತಾ? ಅಯ್ಯ, ನಾನು ರಕ್ಷಿಸಲ್ಪಟ್ಟು ಬಹಳ ವರ್ಷಗಳಾದವು, ಆದ್ರೆ ಅದೇನೋ ಇಲ್ಲಿಯವರೆಗೂ ಒಂದು ಸಾರಿಯೂ ಕೂಡ ಕಣ್ಣೀರಿನಿಂದ ನಾನು ಪ್ರಾರ್ಥನೆ ಮಾಡ್ಲಿಕ್ಕಾಗ್ಲಿಲ್ಲ. ಅದೇನೋ ನನ್ನ ಕಣ್ಣೊಳಗಡೆಯಿಂದ ಕಣ್ಣೀರೇ ಬರಲಿಲ್ಲ. ಅದು ಕಠಿಣವಾದ ಮನಸ್ಸಾಗಿದೆ. ಬಹುಶಃ ಈ ವಾಕ್ಯ ಕೇಳುವವರಲ್ಲಿಯೂ ಅಂತಹ ಮನಸ್ಸುಳ್ಳವರಾಗಿರಬಹುದು, ಕಠಿಣವಾದ ಮನಸ್ಸುಳ್ಳವರು, ಮೃದುವಾಗಿಲ್ಲದೆ ಇರುವಂತಹ ಮನಸ್ಸು. ಹಾಗಾದರೆ ನಿಮ್ಮ ಹೃದಯ ಸರಿಪಡಿಸಬೇಕೆಂದು, ನಿಮ್ಮ ಹೃದಯ ಬದಲಾಯಿಸಬೇಕೆಂದು, ನಿಮ್ಮ ಹೃದಯವನ್ನು ಮಾರ್ಪಡಿಸಬೇಕೆಂದು ತಪ್ಪದೆ ನೀವು ದೇವರಿಗೆ ಪ್ರಾರ್ಥಿಸಬೇಕು. ಕುಗ್ಗಿದ ಜಜ್ಜಿದ ಹೃದಯವೇ ದೇವರಿಗೆ ಇಷ್ಟಕರವಾದ ಯಜ್ಞವಾಗಿದೆ ಎಂದು ಬೈಬಲ್ ಹೇಳುತ್ತದೆ. ಕುಗ್ಗಿದ ಜಜ್ಜಿದ ಮನಸ್ಸುಳ್ಳವರಲ್ಲಿಯೇ ಆತನು ನಿವಾಸಿಸುವನು ಎಂದು ಬೈಬಲ್ ಹೇಳುತ್ತದೆ. ನಿಮ್ಮ ಮನಸ್ಸು ಕಠಿಣವಾದ ಮನಸ್ಸಾಗಿರೋದಾದ್ರೆ, ನಿಮ್ಮ ಮಾತಿನ ವಿಧಾನ ಕಠಿಣವಾಗಿರೋದಾದ್ರೆ, ಇತರರನ್ನು ಗಾಯಗೊಳಿಸಿ ಇತರರನ್ನು ಚುಚ್ಚುವಂತಹ ಮಾತಾಗಲಿ, ಮಾತಿನ ವಿಧಾನಗಳಾಗಲಿ, ಹೃದಯ ಭಾವನೆ ಆಗಲಿ ನಿಮಗಿರೋದಾದ್ರೆ, ನಿಮ್ಮ ಹೃದಯ ಮೃದುವಿಲ್ಲವೆಂದರ್ಥ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ. ಆತನು ಪಟ್ಟಣವನ್ನು ಸಮೀಪಿಸಿದಾಗ ಅದನ್ನು ನೋಡಿ ಅದರ ವಿಷಯವಾಗಿ ಕಣ್ಣೀರಿಡುತ್ತಾ ಇದ್ದನು. ಯೇಸು ಕ್ರಿಸ್ತನು ಕೂಡ ಅತೃಪ್ರಿಯರೇ, ವಿಧೇಯತೆ ತೋರಿಸದೇ ಇರುವ ಪಟ್ಟಣವನ್ನು ನೋಡಿ, ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿರುವ ಜನರನ್ನು ನೋಡಿ ಯೇಸು ಅಳುತ್ತಾರೆ. ಏನೆಂದು ಹೇಳಿ ಅಳುತ್ತಾರೆ? ನೀನಾದರೂ ಇದೇ ದಿನದಲ್ಲಿ ಆದರೂ ಸಮಾಧಾನಕರವಾದ ಸಂಗತಿಗಳನ್ನು ತಿಳಿದುಕೊಂಡಿರುವುದಾದರೆ ನಿನಗೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆ ಮಾಡಲಾಗಿದೆ. ನಿನ್ನ ಕಣ್ಣಿಗೆ ಈ ವಿಷಯ ಮರೆ ಮಾಡಲಾಗಿದೆ. ಮುಂದಿನ ವಚನ ಓದುತ್ತೇನೆ ಕೇಳಿ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯದಲ್ಲಿ ನೀನು ತಿಳುಕೊಳ್ಳಲಿಲ್ಲವಾದುದರಿಂದ ದೇವರು ಬಂದಿದ್ರು. ರಕ್ಷಕನು ಇಳಿದು ಬಂದಿದ್ದಾನೆ, ಮೆಸ್ಸಯ್ಯನು ಬಂದಿದ್ದಾನೆ. ಆದರೆ ಯೆರೂಸಲೇಮಿನವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆತನನ್ನು ಅಪಾರ್ಥ ಮಾಡಿಕೊಂಡ್ರು. ಆತನಿಗೆ ಸುಳ್ಳುಗಾರನು ಅಂದ್ರು. ಆತನಿಗೆ ಅಪವಿತ್ರಾತ್ಮ ಹಿಡಿದವನು ಅಂದ್ರು. ದೆವ್ವ ಹಿಡಿದವನು ಅಂದಿದ್ದಾರೆ. ದೆವ್ವಗಳ ಅಧಿಪತಿ ಅಂದಿದ್ದಾರೆ. ಅಯ್ಯೋ, ದೇವರೇ ಬಂದು ನಿಮಗೆ ದರ್ಶನ ಕೊಟ್ಟಾಗ ಯಾಕೆ ಕಣ್ಣುಗಳನ್ನು ಮುಚ್ಚಿಕೊಂಡ್ರಿ? ದೇವರೇ ಬಂದು ನಿಮ್ಮನ್ನು ರಕ್ಷಿಸಬೇಕೆಂದು ಆಶಿಸಿದರೆ ನೀವು ಯಾಕೆ ಲೆಕ್ಕಿಸಲೇ ಇಲ್ಲ? ದೇವರು ನಿನಗೆ ದರ್ಶನ ಕೊಟ್ಟ ಸಮಯದಲ್ಲಿ ನೀನು ದೇವರನ್ನು ತಿಳಿದುಕೊಳ್ಳಲಿಲ್ಲವಾದುದರಿಂದ ಏನ್ ಹೇಳುತ್ತೆ ವಾಕ್ಯ? ನಿನ್ನ ಶತ್ರುಗಳು ನಿನ್ನ ಸುತ್ತಲೂ ಒಡ್ಡು ಕಟ್ಟಿ, ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ, ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ, ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ಕೂಡ ಎಲ್ಲರನ್ನು ನಿರ್ಮೂಲ ಮಾಡಿ, ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಬಂದ್ಬಿಟ್ಟಿವೆ. ಯೇಸು ಕ್ರಿಸ್ತನು ಹೇಳಿದ ಪ್ರಕಾರವೇ ಆ ನಂತರ ಯೆರೂಸಲೇಮ್ ಪಟ್ಟಣವು ಸಂಪೂರ್ಣವಾಗಿ ನಾಶನ ಮಾಡಲಾಯಿತು. ಆ ನಂತರ ಎಷ್ಟೋ ಸಾರಿ ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ ನಡೆಯುತ್ತೆ. ನೀವು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗೋದಾದ್ರೆ ನೆಹೆಮೀಯನು ಕಟ್ಟಿಸಿರುವ ಪೌಳಿ ಗೋಡೆಗಳು ನಿಮಗೆ ಕಾಣಿಸ್ತವೆ. ಆ ಗೋಡೆಗಳಿಗುಂಟಾದ ರಂಧ್ರಗಳನ್ನು ನಿಮಗೆ ತೋರಿಸ್ತಾರೆ. ಬಂದೂಕಿನಿಂದ ಗುಂಡಿಟ್ಟಿರುವಂತಹ ರಂಧ್ರಗಳು ನಿಮ್ಗೆ ಎಷ್ಟೋ ಕಾಣಿಸ್ತವೆ. ಬಾಣಗಳು ತೂರಿಕೊಂಡಿರುವಂತಹ ರಂಧ್ರಗಳು ಎಷ್ಟೋ ಕಾಣಿಸ್ತವೆ. ಯಾಕೆ ತಾನೇ ಯೆರೂಸಲೇಮ್ ಪಟ್ಟಣವು ಅಷ್ಟೊಂದು ದಾಳಿಗೆ ಗುರಿಯಾಯಿತು? ಕಾರಣ ಗೊತ್ತಾ? ದೇವರೇ ಇಳಿದು ಬಂದಾಗ ಆ ಯೆರೂಸಲೇಮ್ ಪಟ್ಟಣದವರು ಆತನಿಗೆ ನಿರ್ಲಕ್ಷ್ಯ ಮಾಡಿದರು. ದೇವರನ್ನು ನಿರ್ಲಕ್ಷ್ಯ ಮಾಡುತ್ತಿರುವಂತಹ, ಆತನ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಆ ಪ್ರಜೆಗಳನ್ನು ಯೇಸು ನೋಡಿದಾಗ ಏನ್ ಮಾಡಿದ್ರು ಹೇಳಿ? ಅಳುತ್ತಾರೆ, ಕಣ್ಣೀರನ್ನು ಸುರಿಸುತ್ತಾರೆ. ಮರಿಯಳು ಮತ್ತು ಮರಿಯಳೊಂದಿಗಿರುವಂತಹ ಕೆಲವೊಂದು ಸಹೋದರಿಯರು ಅಳುತ್ತಾ ಇರುವಾಗ ಯೇಸು ಕ್ರಿಸ್ತನು ಕೂಡ ಅಳುತ್ತಾರೆ. ಯೆರೂಸಲೇಮಿನ ಪಟ್ಟಣಸ್ಥರು ಆತನ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವಾಗ ಯೇಸು ಅಳುತ್ತಾರೆ. ಆತನ ಮನಸ್ಸು ಮೃದುವಾದ ಮನಸ್ಸು. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಮನೆಯಲ್ಲಿ ನಶಿಸಿ ಹೋಗುವಂತವರು ಇದ್ದಾರೆ. ನಿಮ್ಮ ಸ್ವಂತ ಸಹೋದರನೇ ರಕ್ಷಿಸಲ್ಪಟ್ಟಿಲ್ಲ, ನಿಮ್ಮ ಸ್ವಂತ ಸಹೋದರಿ ರಕ್ಷಿಸಲ್ಪಟ್ಟಿಲ್ಲ, ನಿಮ್ಮ ಗಂಡ ರಕ್ಷಿಸಲ್ಪಡಲಿಲ್ಲ, ನಿಮ್ಮ ಹೆಂಡತಿ ರಕ್ಷಿಸಲ್ಪಡಲಿಲ್ಲ, ನಿಮ್ಮ ತಂದೆ ರಕ್ಷಿಸಲ್ಪಡಲಿಲ್ಲ, ನಿಮ್ಮ ತಾಯಿ ರಕ್ಷಿಸಲ್ಪಡಲಿಲ್ಲ. ಆದಾಗ್ಯೂ ನಿಮ್ಗೆ ಭಾರವಿಲ್ಲ, ಯಾವುದೇ ವಿಚಾರ ಕೂಡ ಇಲ್ಲ, ಯಾವುದೇ ರೀತಿಯಾದ ವೇದನೆ ನಿಮಗಿಲ್ಲ. ಹಾಗಾದ್ರೆ ಕೇಳಿ,
ನಿಮ್ಮಂಥವರ ಕುರಿತಾಗಿ ಬೈಬಲ್ ಅಲ್ಲಿ ಒಂದು ವಚನ ಬರೆಯಲಾಗಿದೆ, ಓದುತ್ತೇನೆ ಕೇಳಿ. ಆಮೋಸನ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ. ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿ ಏನೆಂದು ಹೇಳಲಿ? ಸಮಾರ್ಯದ ಬೆಟ್ಟದಲ್ಲಿ ನಿಶ್ಚಿಂತರಾಗಿರುವವರ ಪಾಡು ಏನೆಂದು ಹೇಳಲಿ? ಇಸ್ರಾಯೇಲ್ಯರಿಗೆ ನ್ಯಾಯ ವಿಚಾರಕರಾಗಿ ಪ್ರಮುಖ ಜನಾಂಗದಲ್ಲಿ ಹೆಸರುಗೊಂಡವರ ಗತಿ ಏನೆಂದು ಹೇಳಲಿ? ನಿರ್ವಿಚಾರಕರಾಗಿ ಅಂದ್ರೆ ಯಾವ ಬಾಧೆ ಇಲ್ಲದೆ, ಯಾವ ವೇದನೆ ಇಲ್ಲದೆ, ಯಾವ ವಿಷಾದವಿಲ್ಲದೆ ಜೀವಿಸುವಂತವರಿಗೆ ಶ್ರಮೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಿಮ್ಮ ಸ್ವಂತ ಮನೆಯಲ್ಲಿರುವವರೇ ನಶಿಸಿ ಹೋಗುತ್ತಿರುವಾಗ ನಿಮಗೆ ಯಾವುದೇ ಬಾಧೆ ಇಲ್ಲವೋ? ನಿಮ್ಮ ಗಂಡ ಒಬ್ಬ ಕುಡುಕನಾಗಿ ಬಂದು ನಿಮಗೆ ಹೊಡೆಯುವಾಗ ಅವನ ಹೊಡೆತದ ಬಾಧೆ ನಿಮಗಿದೆ ಹೊರತು ಅವನು ನರಕಕ್ಕೆ ಹೋಗಿ ಸಾಯ್ತಾನಲ್ಲವೇ ಎಂಬ ಬಾಧೆ ನಿಮಗಿಲ್ವಲ್ಲ? ಗಂಡನಾಗಿ ನೀವು ಮನೆಗೆ ಬಂದಾಗ ಹೆಂಡತಿ ಕಿರ್ಚಿ ಕೂಗಾಡಿ ಜಗಳವಾಡುತ್ತಿರುವಾಗ ಆಕೆ ಕಠಿಣ ಮನಸ್ಸಿನ ನಿಮಿತ್ತ ನೀವು ಬಾಧೆ ಪಡ್ತಿದ್ದೀರೇ ಹೊರತು, ಒಂದು ವೇಳೆ ನನ್ನ ಹೆಂಡತಿ ಇದೇ ಸ್ಥಿತಿಯಲ್ಲಿ ಮರಣ ಹೊಂದಿದ್ರೆ ನರಕಕ್ಕೆ ಹೋಗ್ತಾಳಲ್ಲವೇ, ನರಕದಲ್ಲಿ ಸುಟ್ಟು ಸಾಯ್ತಾಳೆಂಬ ಬಾಧೆ ಮಾತ್ರ ಇಲ್ವಲ್ಲ? ನಿಮ್ಮ ಮಗನು ಅಲೆಮಾರಿಯಾಗಿದ್ದಾನೆಂದು, ಸರಿಯಾಗಿ ವಿದ್ಯಾಭ್ಯಾಸ ಮಾಡದೆ ಇಷ್ಟ ಬಂದಂತೆ ನಡ್ಕೊಳ್ತಾನೆಂದು, ಕೆಟ್ಟ ಸ್ನೇಹಿತರೊಂದಿಗೆ ಕೆಟ್ಟ ಕೆಟ್ಟ ಕೆಲಸ ಮಾಡುತ್ತಾ ಇದ್ದಾನೆಂದು, ನಿಮ್ಮ ಮಾತು ಕೇಳ್ತಾ ಇಲ್ಲವೆಂದು ನಿಮ್ಗೆ ಬೇಸರಗೊಳಿಸ್ತಿದ್ದಾನೆಂದು ಬಾಧೆ ಪಡ್ತಾ ಇದ್ದೀರಿ ಹೊರತು, ಅಯ್ಯೋ ನಮ್ಮ ಮಗನು ನಶಿಸಿ ಹೋಗ್ತಿದ್ದಾನಲ್ಲವೇ, ದೇವರಿಂದ ದೂರ ಆಗ್ತಿದ್ದಾನಲ್ಲವೇ, ದೇವರ ಆಲಯದಿಂದ ದೂರವಾಗ್ತಿದ್ದಾನಲ್ಲವೇ, ನಿತ್ಯ ಜೀವದಿಂದ ದೂರವಾಗ್ತಿದ್ದಾನಲ್ಲವೇ ಎಂಬ ಬಾಧೆ ಮಾತ್ರ ಇಲ್ಲವಲ್ಲವೇ? ಹಾಗಾದ್ರೆ ಕೇಳಿ, ಸಮಾರ್ಯದಲ್ಲಿ ನಿಶ್ಚಿಂತರಾಗಿ ಇರುವವರಿಗೆ ಏನಿದೆ ಅಂತೆ? ಶ್ರಮೆ. ಸಮಾರ್ಯದ ಬೆಟ್ಟಗಳ ಮೇಲೆ ನಿಶ್ಚಿಂತರಾಗಿ ನಿವಾಸಿಸುವವರಿಗೆ ಶ್ರಮೆ. ಯಾಕೆ ಶ್ರಮೆ? ಮುಂದೆ ನೋಡೋಣ ಬನ್ನಿ. 6ನೇ ವಚನ. ದ್ರಾಕ್ಷಾರಸವನ್ನು ಪಾತ್ರೆಯಲ್ಲಿ ಹೊಯ್ದುಕೊಂಡು ಕುಡಿಯುತ್ತಾರೆ, ಪರಿಮಳ ತೈಲವನ್ನು ಹಚ್ಚಿಕೊಳ್ಳುತ್ತಾರೆ, ಆದರೆ ಯೋಸೇಫನ ಸಂತತಿಯವರಿಗೆ ಉಂಟಾದ ಉಪದ್ರವದ ಕುರಿತಾಗಿ ಚಿಂತಿಸುವುದಿಲ್ಲ. ಇವರು ಯಾರಂತೆ? ಬಹಳ ಆತ್ಮೀಕರಂತೆ. ಸ್ವಲ್ಪ ಮೇಲೆ ನೋಡೋಣ ಬನ್ನಿ. ಸ್ವಲ್ಪ ಮೇಲಿನ ವಚನಗಳು ಅಂದ್ರೆ 4ನೇ ವಚನ. ದಂತದ ಮಂಚಗಳ ಮೇಲೆ ಮಲಗುತ್ತಾರೆ, ತಮ್ಮ ಗದ್ದುಗೆಗಳಲ್ಲಿ ಹಾಯಾಗಿ ಒರಗಿಕೊಳ್ಳುತ್ತಾರೆ, ಹಿಂಡಿನಲ್ಲಿರುವ ಶ್ರೇಷ್ಠವಾದ ಕುರಿಮರಿಗಳನ್ನು, ಕೊಟ್ಟಿಗೆಯ ಕರುಗಳನ್ನು ವಧಿಸಿ ತಿನ್ನುತ್ತಾರೆ. ಅಂದ್ರೆ ಅರ್ಥವೇನು? ಹ್ಯಾಪಿಯಾಗಿ ಮಲಗುತ್ತಾ, ಹ್ಯಾಪಿಯಾಗಿ ತಿನ್ನುತ್ತಾ, ಮಂಚದ ಮೇಲೆ ಉರುಳಾಡುತ್ತಾ, ಸ್ವರಮಂಡಲ ವೀಣೆಯ ಮೇಲೆ ಮನಸ್ಸು ಬಂದಂತೆ ಹಾಡುತ್ತಾರೆ, ದಾವೀದನ ಹಾಗೆ ನುಡಿಸುವ ವಾದ್ಯಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ, ಪಾತ್ರೆಯಲ್ಲಿ ದ್ರಾಕ್ಷರಸವನ್ನು ಹೊಯ್ದುಕೊಂಡು ಕುಡಿಯುತ್ತಾರೆ, ಪರಿಮಳ ತೈಲಗಳನ್ನು ಹಚ್ಚಿಕೊಳ್ಳುತ್ತಾರೆ. ಆದರೆ ಅಯ್ಯೋ ನನ್ನ ಸಹೋದರನ ಸಂತತಿಗೆ ಶ್ರಮೆ ಬಂದಿದೆ ಅಲ್ಲವೇ, ಉಪದ್ರವ ಬಂದಿದೆ ಅಲ್ಲವೇ ಎಂದು ಅವರು ಸ್ವಲ್ಪವೂ ಚಿಂತಿಸುವುದಿಲ್ಲ. ಅದಕ್ಕಾಗಿಯೇ ಸೆರೆಗೆ ಒಯ್ಯಲ್ಪಡುವವರ ಮುಂದುಗಡೆ ಇವರು ಸೆರೆಗೆ ಹೋಗುವರು, ಅಂದರೆ ನರಕಕ್ಕೆ ಹೋಗುವವರೊಂದಿಗೆ ಇವರು ಕೂಡ ಹೋಗುತ್ತಾರೆ. ಯಾರು ಹೋಗುತ್ತಾರಂತೆ? ವಿಷಾದ ಇಲ್ಲದಂಥವರು, ದುಃಖ ಪಡಲಾರದಂಥವರು, ವೇದನೆ ಇಲ್ಲದಂಥವರು, ನಿಶ್ಚಿಂತರಾಗಿರುವಂಥವರು. ಯೋಸೇಫನ ಸಂತತಿ ಉಪದ್ರವಕ್ಕೊಳಗಾಯ್ತು, ಪ್ರಮಾದಕ್ಕೆ ಒಳಗಾಯ್ತು, ಆದಾಗ್ಯೂ ಲೆಕ್ಕಿಸಲಿಲ್ಲ, ಆದಾಗ್ಯೂ ಸ್ವಲ್ಪವೂ ಕೂಡ ಅವರ ಬಗ್ಗೆ ಯೋಚಿಸುತ್ತಾ ಇಲ್ಲ, ವಿಚಾರವಿಲ್ಲ, ಬಾಧೆ ಇಲ್ಲ, ದುಃಖವಿಲ್ಲ, ಹ್ಯಾಪಿಯಾಗಿ ಕುಡಿಯುತ್ತಿದ್ದಾರೆ, ತಿನ್ನುತ್ತಿದ್ದಾರೆ, ಎಂಜಾಯ್ ಮಾಡ್ತಾ ಮ್ಯೂಸಿಕ್ ಕೇಳ್ತಾರೆ. ಒಂದು ವೇಳೆ ಈ ಕಾಲದ ಮೇರೆಗೆ ನಾವು ಮಾತಾಡುವುದಾದರೆ ಸೆಲ್ ಫೋನ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ತಿದ್ದಾರೆ, ಚಾಟಿಂಗ್ ಮಾಡ್ತಿದ್ದಾರೆ, ಸೀರಿಯಲ್ಸ್ ನೋಡ್ತಿದ್ದಾರೆ. ಹೀಗೆ ಒಂದಲ್ಲ, ಸ್ವಲ್ಪವೂ ವಿಷಾದವಿಲ್ಲ, ಸ್ವಲ್ಪವೂ ಬಾಧೆ ಇಲ್ಲ. ನಿಮ್ಮ ಒಡ ಹುಟ್ಟಿದ ತಮ್ಮ, ಒಡ ಹುಟ್ಟಿದ ಅಣ್ಣ, ಒಡ ಹುಟ್ಟಿದ ತಂಗಿ, ನಿಮ್ಮ ಒಡ ಹುಟ್ಟಿದ ಅಕ್ಕ, ಸ್ವಂತ ಕುಟುಂಬ ಸದಸ್ಯರು ನಶಿಸಿ ಹೋಗುವಾಗ, ಅವರು ನರಕಕ್ಕೆ ಹೋಗ್ತಾರೆ ಎಂದು ತಿಳ್ಕೊಂಡಿರುವಾಗ, ಯಾವ ವೇದನೆ ಇಲ್ಲದೆ, ಯಾವ ಬಾಧೆ ಇಲ್ಲದೆ ನೀವು ಒಂದು ವೇಳೆ ನಿಶ್ಚಿಂತರಾಗಿರೋದಾದರೆ, ದೇವರೇ ಹೇಳ್ತಿದ್ದಾರೆ, ಏನೆಂದು ಹೇಳ್ತಿದ್ದಾರೆ? ಹೀಗಿರಲಾಗಿ ಸೆರೆಗೆ ಒಯ್ಯಲ್ಪಡುವವರ ಮುಂದೆ ಇವರು ಸೆರೆಗೆ ಒಯ್ಯಲ್ಪಡುವರು. ಸೆರೆ ಅಂದ್ರೆ ಏನು? ಬಂಧಿಸಲ್ಪಡುವಂತದ್ದು. ಸೆರೆಮನೆಯಾಗಿದೆ. ಮನುಷ್ಯರು ಕೂಡ ಮರಣ ಹೊಂದಿದ ನಂತರ ಬಂಧಿಸಲ್ಪಡುವ ಒಂದು ಸ್ಥಳವಿದೆ, ಅದು ಅಗ್ನಿಗುಂಡಿಯಾಗಿದೆ. ಅಗ್ನಿ ಆರದಂತಹ, ಹುಳು ಸಾಯದಂತಹ ಭಯಂಕರವಾದ ಸ್ಥಳವಾಗಿದೆ. ವಿಷಾದಿಸಲು ಕೈಲಾಗದಂಥವರಿಗೆ ಎಲ್ಲಿಗೆ ತಳ್ಳಿ ಹಾಕಲಾಗ್ತಾರಂತೆ? ಸೆರೆಗೆ ಒಯ್ಯಲ್ಪಟ್ಟವರೊಂದಿಗೆ ಇವರು ಕೂಡ ಕೊಂಡೊಯ್ಯಲ್ಪಡುತ್ತಾರೆ. ಆಗ ಒರಗಿಕೊಳ್ಳುವವರ ಹರ್ಷ ಧ್ವನಿಯು ನಿಂತು ಹೋಗುವುದು. ಯಾಕೋಬ ಸಂತತಿಯವರಿಗಿರುವ ಗರ್ವವು ನನಗೆ ಅಸಹ್ಯವಾಗಿದೆ.
ಅವರ ನಗರಗಳಿಗೆ ವಿರೋಧಿಯಾಗಿರುವುದರಿಂದ ಅವರ ಪಟ್ಟಣಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಶತ್ರುಗಳ ವಶಕ್ಕೆ ಒಪ್ಪಿಸಿಕೊಡ್ತೇನೆ. ಸ್ವಲ್ಪವೂ ವರಿ ಇಲ್ಲ, ಸ್ವಲ್ಪವೂ ಟೆನ್ಷನ್ ಇಲ್ಲ. ಹಾಗಾಗಿ ನಾನು ಅವರನ್ನು ಶಿಕ್ಷಿಸುತ್ತೇನೆ. ದೇವರ ಆತ್ಮವುಳ್ಳಂತಹ ಒಬ್ಬ ಪ್ರವಾದಿ ಏನು ಮಾಡಿದನೆಂದು ಬೈಬಲ್ನಲ್ಲಿದೆ, ನೋಡೋಣ ಬನ್ನಿ. ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 1ನೇ ವಚನ. ನನ್ನ ಜನರಲ್ಲಿ ಹತರಾದವರ ಕುರಿತಾಗಿ ನಾನು ಹಗಲು ഇരുಳು ಕಣ್ಣೀರು ಸುರಿಸುತ್ತಿರುವಾಗ, ನನ್ನ ತಲೆ ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ಅಯ್ಯೋ, ನನ್ನ ಪ್ರಜೆಗಳು, ದೇವರು ಪ್ರೀತಿಸಿದ ಪ್ರಜೆಗಳು, ದೇವರು ಸೃಷ್ಟಿಸಿರುವ ಪ್ರಜೆಗಳು ನಶಿಸಿ ಹೋಗ್ತಿದಾರಲ್ಲವೇ, ನಾಶನವಾಗಿ ಹೋಗ್ತಿದಾರಲ್ಲವೇ, ಅವರನ್ನು ನೋಡಿದಾಗ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಲಿ. ಯೆರೆಮೀಯನನ್ನು ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಕಣ್ಣೀರಿನ ಪ್ರವಾದಿ ಎಂದು ಕರೆಯಲಾಯಿತು. ಕೇಳಿ ಸಹೋದರ ಸಹೋದರಿಯರೇ, ಎಲ್ಲಾ ಪ್ರಾರ್ಥನೆಗಳಿಗಿಂತಲೂ ಬಹುಶಕ್ತಿಯುಳ್ಳ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆಯಾಗಿದೆ. ಬೇರೆ ಎಲ್ಲಾ ಹೃದಯಕ್ಕಿಂತಲೂ ದೇವರಿಗೆ ಬಹು ಇಷ್ಟವಾದ ಹೃದಯವು ಕುಗ್ಗಿದ ಜಜ್ಜಿದ ಹೃದಯವಾಗಿದೆ. ನಶಿಸಿ ಹೋಗುತ್ತಿರುವ ನಿಮ್ಮ ಸಹೋದರರಿಗೋಸ್ಕರ, ಸಹೋದರಿಯರಿಗೋಸ್ಕರ, ಕುಟುಂಬ ಸದಸ್ಯರಿಗೋಸ್ಕರ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ದೇವರು ನಿಮ್ಮನ್ನು ನೋಡಿ ಬಹಳವಾಗಿ ಸಂತೋಷಿಸುತ್ತಾರೆ. ಯಾವಾಗ ನೋಡಿದ್ರು ನೀವು ನಿಮಗೋಸ್ಕರವೇ ಪ್ರಾರ್ಥನೆ ಮಾಡ್ತೀರಿ ಹೊರತು ನಿಮ್ಮ ಸುತ್ತಲೂ ನಶಿಸಿ ಹೋಗುವಂತವರ ಬಗ್ಗೆ ಪ್ರಾರ್ಥಿಸೋದಿಲ್ವಲ್ಲ. ಅವರಿಗೋಸ್ಕರ ಪ್ರಾರ್ಥಿಸುವ ಮನಸ್ಸೆಲ್ಲಿದೆ? ಅವರ ಕುರಿತು ಆಲೋಚಿಸುವ ಟೈಮ್ ಎಲ್ಲಿದೆ? ಅವರ ಕುರಿತು ಚಿಂತಿಸಿ ಅವರ ಮನೆಗೆ ಹೋಗಿ ಅವರೊಂದಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡುವಂತಹ ಸಮಯ ಎಲ್ಲಿದೆ? ಪ್ರೀತಿಯಿಂದ ದೇವರ ಆಲಯಕ್ಕೆ ಅವರನ್ನು ಆಹ್ವಾನಿಸುವುದಾದರೆ, ವಾಕ್ಯ ಕೇಳಿ ಅವರು ರಕ್ಷಿಸಲ್ಪಡ್ತಾರೆ ಎಂಬ ಬಯಕೆ ಎಲ್ಲಿದೆ? ಆ ಪ್ರಮಾದದಿಂದ, ಆ ಪಾತಾಳದಿಂದ ತಪ್ಪಿಸಲ್ಪಡಬೇಕಾದ್ರೆ ಒಂದೇ ಒಂದು ಮಾರ್ಗ, ಕಣ್ಣೀರಿನ ಪ್ರಾರ್ಥನೆ. ಈ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬರು, ಪ್ರಾಮುಖ್ಯವಾಗಿ ಪ್ರತಿದಿನ ತಪ್ಪದೆ ವೀಕ್ಷಿಸುವಂತಹ ಪ್ರತಿಯೊಬ್ಬರು ಕಣ್ಣೀರಿನ ಪ್ರಾರ್ಥನಾ ವೀರರಾಗಿ ಮಾರ್ಪಡಬೇಕು. ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ಎನ್ನುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯೆರೆಮೀಯ ಪ್ರವಾದಿಯ ಮುಂದೆ ನಿನ್ನ ಪ್ರಜೆಗಳು, ನಿನ್ನ ಜನರು ನಶಿಸಿ ಹೋಗುತ್ತಿರುವಾಗ, ಶತ್ರು ಸೈನ್ಯಕ್ಕೆ ಅವರು ಒಪ್ಪಿಸಲ್ಪಡುತ್ತಿರುವಾಗ, ಅವರು ಬಂದಿಯಾಳುಗಳಾಗಿ ಬಂಧಿಸಲ್ಪಟ್ಟು ಕೊಂಡೊಯ್ಯಲ್ಪಡುತ್ತಿರುವಾಗ, ಅಯ್ಯೋ ಅವನು ಎಷ್ಟೋ ಅತ್ತಿರ್ತಾನೆ, ಎಷ್ಟೋ ಪ್ರಲಾಪಿಸುತ್ತಾನೆ. ದೇವರೇ, ಅಂತಹ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ, ನನಗೂ ಕೂಡ ದಯಪಾಲಿಸಿರಿ. ನಶಿಸಿ ಹೋಗುತ್ತಿರುವ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಯೇಸುವೆ, ನೀವೇ ಅತ್ತಿದ್ದೀರಿ. ಅಯ್ಯೋ ಯೆರೂಸಲೇಮೇ, ಯೆರೂಸಲೇಮೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಮರೆ ಮಾಡಿಕೊಳ್ಳುವ ಪ್ರಕಾರ ಎಷ್ಟೋ ಸಾರಿ ದೇವರು ನಿನ್ನನ್ನು ತನ್ನ ರೆಕ್ಕೆ ಕೆಳಗೆ ಮರೆ ಮಾಡಿಕೊಂಡಿದ್ದಾರೆ. ಆದಾಗ್ಯೂ ನೀನು ಆತನಿಗೆ ವಿಧೇಯನಾಗುತ್ತಿಲ್ಲವಲ್ಲವೇ? ಯೆರೂಸಲೇಮೇ, ನೀನು ರಕ್ಷಿಸಲ್ಪಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಏಸಯ್ಯ, ಈ ವಾಕ್ಯ ಕೇಳುವಂತವರಲ್ಲಿಯೂ ರಕ್ಷಿಸಲ್ಪಡಬೇಕಾದವರು ಅನೇಕರಿದ್ದಾರೆ. ರಕ್ಷಿಸಲ್ಪಡಬೇಕಾದ ಗಂಡನಿದ್ದಾನೆ, ರಕ್ಷಿಸಲ್ಪಡಬೇಕಾದ ಹೆಂಡತಿ ಇದ್ದಾಳೆ, ರಕ್ಷಿಸಲ್ಪಡಬೇಕಾದ ಮಕ್ಕಳಿದ್ದಾರೆ, ರಕ್ಷಿಸಲ್ಪಡಬೇಕಾದ ತಂದೆ ತಾಯಿಗಳಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ. ಆದಾಗ್ಯೂ ನಮಗೆ ಯಾವುದೇ ವಿಷಾದವಿಲ್ಲವಲ್ಲವೇ? ದೇವರೇ, ನಾವು ಕಣ್ಣೀರು ಸುರಿಸಿ ಪ್ರಾರ್ಥಿಸುವವರಾಗಿರಬೇಕಾಗಿದೆ. ಏಕಾಂತವಾಗಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರುವಾಗ, ಕಣ್ಣೀರಿನಿಂದ ನಶಿಸಿ ಹೋಗುತ್ತಿರುವ ಮಕ್ಕಳಿಗೋಸ್ಕರ, ನಿತ್ಯ ನಾಶನಕ್ಕೆ ಹೋಗಿ ನಶಿಸಿ ಹೋಗುವಂತಹ ನಮ್ಮ ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ಸಂಬಂಧಿಕರಿಗೋಸ್ಕರ ಕಣ್ಣೀರು ಸುರಿಸುವ ಮನಸ್ಸು ನಮಗೆ ದಯಪಾಲಿಸಿರಿ. ಕುಗ್ಗಿ ಹೋದ, ಜಜ್ಜಿ ಹೋದ ಮನಸ್ಸು ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಕಣ್ಣೀರಿನ ಪ್ರಾರ್ಥನಾ ವೀರರನ್ನಾಗಿ ಪ್ರತಿಯೊಬ್ಬರನ್ನು ಮಾಡಿ, ನನ್ನನ್ನು, ನಮ್ಮೆಲ್ಲರನ್ನು ದೇವರೇ, ಸರಿಗೆ ಒಯ್ಯಲ್ಪಟ್ಟವರೊಂದಿಗಲ್ಲದೆ ಪರಲೋಕಕ್ಕೆ ಒಯ್ಯಲ್ಪಡುವವರೊಂದಿಗೆ ನಿತ್ಯವೂ ದೇವರೇ ಸಹವಾಸ ಮಾಡುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.